2022 पासून बेळगाव महानगरपालिकेअंतर्गत कार्यरत असलेल्या सफाई कामगारांना पौष्टिक आहार किंवा संबंधित भत्ता न दिल्याच्या पार्श्वभूमीवर सरकारने सध्याच्या आणि माजी मिळून एकूण 4 आयुक्तांना शो कॉज नोटीस जारी केली आहे, अशी माहिती वकील सुरेंद्र उगारे यांनी दिली। या संदर्भात बोलताना वकील सुरेंद्र उगारे म्हणाले की बेळगावात सुमारे 1300हून अधिक सफाई कामगार कार्यरत आहेत। यापूर्वी त्यांना पौष्टिक न्याहारीसाठी भत्ता दिला जात होता। नंतर 2022 पासून सक्तीने पौष्टिक आहार देण्याचे आदेश देण्यात आले। मात्र बेळगाव महानगरपालिकेने कामगारांना ना भत्ता दिला ना पौष्टिक आहार पुरवला। त्यामुळे नागरी हक्क अंमलबजावणी प्राधिकरणाकडे अर्ज करण्यात आला। सर ಏನು ನವೆಂಬರ್ 12 ಸರ್ ನಾನು ಇವರು ಜಿಲ್ಲಾ ನಾನು ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯಕ್ಕೆ ಒಂದು ಅರ್ಜಿಯನ್ನು ಕೊಡ್ತೀನಿ। ಏನು ಅರ್ಜಿ ಕೊಡ್ತೀನಿ ಅಂದ್ರೆ ಈ ನಮ್ಮ ಬೆಳಗಾವಿಯಲ್ಲಿ ಸುಮಾರು ಒಂದು 1300ಕ್ಕೂ ಹೆಚ್ಚು ಪೌರ ಕಾರ್ಮಿಕರು ಅದಾರ। ಆ ಪೌರ ಕಾರ್ಮಿಕರ ಬೆಳಿಗ್ಗೆ ಪೌಷ್ಟಿಕ ಆಹಾರ ಸಿಗ್ಲತ್ತ 2015ರಿಂದ ಮೊದಲು 20 ರೂಪಾಯಿ ಇತ್ತು, ನಂತರ ಈಗ ಸದ್ಯ 35 ಆಗಿದ್ದಾರೆ। ಅದು ಮೊದಲು ಏನು ಮಾಡಿದ್ರು, ಪೌರ ಕಾರ್ಮಿಕರಿಗೆ ಒಂದು ಟಿಫಿನ್ ಕೊಡ್ಲಿ, ಪೌಷ್ಟಿಕ ಆಹಾರ ಕೊಡ್ಲಿ, ಅವ್ರು ಮಧ್ಯಾಹ್ನ ಇರ್ತಾರ, ಸಾಯಂಕಾಲ ತನಕ ಇರ್ತಾರಂತ ಅವ್ರಿಗೆ ಏನು ಬೆಳಗಿನ ಆಹಾರ ಕೊಡ್ಲಿ, ಪೌಷ್ಟಿಕ ಆಹಾರ ಸಿಗ್ಲಿ ಅಂತ ಮೊದಲು 25 ರೂಪಾಯಿ ಶುರು ಮಾಡಿದ್ರು। ಅದು 2019 ತನಕ ಏನಾಗತ್ತೆ ಅಮೌಂಟ್ ಕೊಡಕ್ ಶುರು ಮಾಡಿದ್ರು। ಆಮೇಲೆ 19ರ ಏನಾಯ್ತು, ಇಲ್ಲ ಟ್ಯಾಲಿ ಆಗೋದಿಲ್ಲ, ಬೇಡ ಅವ್ರಿಗೆ ಏನ್ ಮಾಡಿದ್ರು ಫುಡ್ ಕೊಡ್ರಿ, ಬೆಳಿಗ್ಗೆ ಕೊಡ್ರಿ ಅಂತ 2022 ತನಕ ಬಂತು। ಆಮೇಲೆ 2022 ಸರ್ಕಾರ ಏನ್ ಆದೇಶ ಮಾಡುತ್ತೆ, ಯಾವುದೇ ಕಾಲಕ್ಕೂ ಪೌರ ಕಾರ್ಮಿಕರಿಗೆ ಹಣ ಕೊಡಬಾರ್ದು, ಅವ್ರ ಹಣ ವೇತನವನ್ನು ಟ್ರಾನ್ಸ್ಫರ್ 35 ರೂಪಾಯಿ ಇದ್ದಲ್ಲ ಅದನ್ನ ಟ್ರಾನ್ಸ್ಫರ್ ಮಾಡಬಾರ್ದು, ಅವ್ರಿಗೆ ಕಠಿಣವಾಗಿ ಸ್ಟ್ರಿಕ್ಟ್ ಆಗಿ ಫುಡ್ ಅನ್ನು ಬೆಳಿಗ್ಗೆ ಕೊಡಬೇಕು ಅಂತ 2022ರಿಂದ ಆದೇಶ ಐತಿ। ಆದ್ರೆ ಬೆಳಗಾವಿ ಕಾರ್ಪೊರೇಷನ್ ಆಯುಕ್ತರಲ್ಲ 2022ರಿಂದ ಅವರು ರೊಕ್ಕನೂ ಕೊಟ್ಟಿಲ್ಲ ಮತ್ತು ಪೌಷ್ಟಿಕ ಆಹಾರನೂ ಕೊಟ್ಟಿಲ್ಲ। ಈ ಕುರಿತು ನಾನು ಏನು ಮಾಡ್ತೀನಿ, ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯಕ್ಕೆ ಒಂದು ಅರ್ಜಿಯನ್ನು ಕೊಡ್ತೀನಿ। ಇಲ್ಲಿ ಸುಮಾರು 1300 ಜನ ಪೌರ ಕಾರ್ಮಿಕರ, ಅದು 80ಕ್ಕೂ ಹೆಚ್ಚು ಜನ ದಲಿತರದಾರ। ಮತ್ತೆ ಅಲ್ಲಿ ಪೌರ ಕಾರ್ಮಿಕರಿಗೆ ಬೆಳಿಗ್ಗೆ ಪೌಷ್ಟಿಕ ಆಹಾರ ಕೊಡಕ್ ಆಗ್ತಾ ಇಲ್ಲ। ನಾನು ನೋಡಿದೀನಿ, ಬೆಳಿಗ್ಗೆ ಏನು ಪೌಷ್ಟಿಕ ಆಹಾರ ಕೊಡ್ತಾ ಇಲ್ಲ ತಿಳ್ಕೊಂಡು ನಾನು ಅರ್ಜಿಯನ್ನು ಕೊಟ್ಟಿನಿ। ಆಮೇಲೆ ನವೆಂಬರ್ 12ಕ್ಕೆ ಅರ್ಜಿ ಕೊಟ್ಟ ತಕ್ಷಣ ಅವ್ರೇನ್ ಮಾಡ್ತಾರ, ನೋಟಿಸ್ ಕೊಟ್ಟು ಎಲ್ಲ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡ್ಕೊಂಡ್ರು। ಆಮೇಲೆ ಒಬ್ಬ ಇನ್ಸ್ಪೆಕ್ಟರ್ ದೇಶನೂರ್ ಇನ್ಸ್ಪೆಕ್ಟರ್ ಇದ್ರು, ಅವ್ರೇನು ತನಿಖಾ ವರದಿಯನ್ನು ಮಾಡಿ ಕೊನೆಗೆ ತನಿಖಾ ವರದಿ ಕೊಟ್ಟು ಬಿಟ್ರು। ಸಿಕ್ತು, ಗೊತ್ತಾಯ್ತು ಇದ್ರೊಳಗ ಯಾವ ದುಡ್ಡನ್ನು ಕೊಟ್ಟಿಲ್ಲ ಮತ್ತೆ ಅವರಿಗೆ ಪೌಷ್ಟಿಕ ಆಹಾರನೂ ಕೊಟ್ಟಿಲ್ಲ ಕಂಡು ಬಂತು। ಕೊನೆಗೆ 25/5ಕ್ಕೆ ಇಲ್ಲಿಂದ SP ಯಾರು ಉತ್ತರ ವಲಯದ SP ಅವರು ಏನು ಮಾಡಿದ್ರು, ADGP ಸಾಹೇಬರಿಗೆ ಒಂದು ಪತ್ರ ಬರೆದ 4 ಜನ ಆಯುಕ್ತರ ಮೇಲೆ ಕ್ರಮ ತಗೋರಿ ಅಂತ ಪತ್ರ ಬರೀತಾರ। ಆ 4 ಜನ ಆಯುಕ್ತರು ಯಾರಂದ್ರೆ ರುದ್ರೇಶ ಗಾಳಿ, ಆಮೇಲೆ PN ಲೋಕೇಶ್, ಆಮೇಲೆ ಅಶೋಕ್ ದುಡುಗುಂಟಿ, ಆಮೇಲೆ ಈಗ ಸದ್ಯ ಹಾಲಿ ಇರ್ತಕ್ಕಂಥ ಕಮಿಷನರ್ ಸುಬಾ ಇವ್ರ ಮೇಲೆ ಕ್ರಮ ತಗೋಬೇಕು ಅಂತ 25/5ಕ್ಕೂ ಪತ್ರ ಬರೀತಾರ। ಅದಾದ್ಮೇಲೆ 1/7ಕ್ಕೆ ADGP ಸಾಹೇಬರು ಸರ್ಕಾರಕ್ಕೆ ಪತ್ರ ಬರೆದ್ರು, ಇವ್ರ ಮೇಲೆ ಕ್ರಮ ತಗೋರಿ ಅಂತ। ಮೊನ್ನೆ ಸುದ್ದಿ ಗೊತ್ತಾಯ್ತು, ಪತ್ರವನ್ನು ಮೊನ್ನೆ ಬಂತು। ಆ ಸುದ್ದಿ ಗೊತ್ತಾಗ ಸರ್ ಏನಂದ್ರೆ ಇದು ಕೋಟಿ ಆಗ್ಬೋದು ಸರ್, ಏನಂದ್ರೆ ಸುಮಾರು 3.5-4 ಕೋಟಿ ರೂಪಾಯಿ ಅಮೌಂಟ್ ಆಗ್ಬೋದು। ಅವ್ರು ಹಣನೂ ಕೊಟ್ಟಿಲ್ಲ, ಅದನ್ನ ಇಟ್ಕೊಂಡು ಕುಂತಿದಾರ। ನೋಡು 13 ಜನ ಅದಾರ, 35 ರೂಪಾಯಿ ಕೊಡ್ಬೇಕಾಗಿತ್ತು, ದಿನಕ್ಕೆ 35, 2 ವರ್ಷದ ಎಷ್ಟಾಯ್ತು, ಆ ದುಡ್ಡನ್ನು ಕೊಟ್ಟಿಲ್ಲ। ಏನ್ ಹೇಳ್ತಾರು, ನಮ್ಗೆ ಬಂಡವಾಳ ಇಲ್ಲ, ಆ ಬಂಡವಾಳ ಇಲ್ಲ ಸರ್ಕಾರಕ್ಕೆ ಬರೀಬೇಕಾಗಿತ್ತು 2022ರಲ್ಲಿ, ಅದನ್ನ ಉತ್ತರ ಕೊಡ್ತಾರೆ ಬಂಡವಾಳ ಇಲ್ಲ ಆಗಿತ್ತು। ಬಂಡವಾಳ 2022ರಿಂದ ಏನ್ ಮಾಡ್ರಿ, ಅಂದ್ರೆ ಪೌರ ಕಾರ್ಮಿಕರು ಒಂದಿನ ತಪ್ಪಿಸಿದ್ರಂದ್ರೆ ಬೆಳಗಾವಿ ಹೊಲಸಿನಾರ್ದಲ್ಲಿ ಗೊತ್ತಿದ್ದು ಆಯುಕ್ತರ ಕೆಲಸ ಏನು, ಕಮಿಷನರ್ ಕೆಲಸ ಏನು, ಬಂದ ತಕ್ಷಣ ನೀರನ್ನು ನೋಡ್ಬೇಕು, ಸ್ವಚ್ಛತೆಯನ್ನು ಕಾಪಾಡಬೇಕು, ಮೊದಲ ಕೆಲಸ ಅವ್ರದ್ದು। ಆದ್ರೆ ಪೌರ ಕಾರ್ಮಿಕರ ಬಗ್ಗೆ ಅದ್ರ ಬಗ್ಗೆ ನಿರ್ಲಕ್ಷ್ಯ ಮಾಡ್ತಾರಂತಂದ್ರೆ ಮತ್ತೆ ನೋಡ್ರಿ 4 ಮನೆಗೆ SC ST ಅದಾರ, ಮತ್ತೆ ಇವ್ರಿಗೆ ಒಟ್ಟು ಕಾಮನ್ ಸೆನ್ಸ್ ಇಲ್ಲ, ಅವ್ರು ನಮ್ಮವ್ರಿಂದ ಅವ್ರಿಗೆ ಅರಿವಿಲ್ಲ। ಇವ್ರು ಇದ್ದವ್ರು ಇಂಥ ತಪ್ಪು ಮಾಡ್ತಾರಂದ್ರೆ ಇವ್ರ ಮ್ಯಾಗ ಬಾಯಿ ಎತ್ತವ್ರು ಯಾರು, ಇದ್ರ ಮ್ಯಾಗ ಹವಾಜ್ ಮಾಡೋರು ಯಾರು, ತುಟಿ ಬಿಚ್ಚೋರು ಯಾರು, ಅದನ್ನೆಲ್ಲ ನೋಡಿ ನಾನು ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯಕ್ಕೆ ಒಂದು ಅರ್ಜಿ ಕೊಟ್ಟಿದ್ನಿ। ಆ ಅರ್ಜಿ ಪ್ರಕಾರ 4 ಜನರ ಮೇಲೆ ಕ್ರಮ ತಗೋಬೇಕು ಅಂತ ಆ ಸರ್ಕಾರದಿಂದ ಅವ್ರಿಗೆ ಶಿವಕಾಶ ನೋಡಿ ಜಾರಿ ಆಗಿದೆ ಅಂತ ತಡ ಮಾಡಿಸಿದ್ದು ಗೊತ್ತಾಯ್ತು ಅನ್ನೋದನ್ನ ತಮ್ಮಂದು ಹೇಳಕ್ ಇಷ್ಟಪಡ್ತೀನಿ। सुरेंद्र उगारे। सरकारने सध्याचे आणि माजी मिळून 4 आयुक्तांना शो कॉज नोटीस बजावली आहे, असे त्यांनी सांगितले। संकल्प शिंदे, KMM मराठी, बेळगाव।